ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವೆಂಬರ್ ತಿಂಗಳಿನಲ್ಲಿ ಬರುವಂತ 20ನೇ ತಾರೀಕು ಬಹಳ ಬಲಿಷ್ಠ ರೂಪದಲ್ಲಿ ಬಲಶಾಲಿಯಾದಂತ ಮೃಗಶಿರ ಅಮಾವಾಸ್ಯೆ ಇದೆ. ಆ ಒಂದು ಅಮಾವಾಸ್ಯೆ ಕಳೆದ ನಂತರ 4 ರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗುವಂತ ಸ್ಥಿತಿ ಇದೆ. ಆ 4 ರಾಶಿಗಳು ಯಾವ್ದ್ಯಾವ್ದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಸಂಪೂರ್ಣ ವಿಡಿಯೋ ನೋಡಿ. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ 4 ರಾಶಿಗಳಲ್ಲಿ ಮೊದಲನೇದಾಗಿ ಮೇಷರಾಶಿ. ಈ ಮೇಷರಾಶಿಯಲ್ಲಿ ಇರುವಂತವರು ಹಿಂದೆಲ್ಲ ಯಾವ ರೀತಿಯಲ್ಲಿ ಕೆಲಸ ಮಾಡಿ ಹಣಕಾಸಿನಲ್ಲಿ ಸಮಸ್ಯೆ ಮಾಡ್ಕೊಂಡಿದ್ದೀರಿ, ಕೆಲಸ ಕಾರ್ಯ ಅಭಿವೃದ್ಧಿ ಆಗದೆ ಸಾಕಷ್ಟು ತೊಂದರೆಗೊಳಗಾಗಿದ್ದೀರಿ. ಈ ಒಂದು ಅಮಾವಾಸ್ಯೆ ಆದ ನಂತರ ನಿಮಗೆ ಸಾಕಷ್ಟು ಬದಲಾವಣೆ ತಂದು ಕೊಡುವಂತ ಯೋಗ ಇದೆ, ಲಕ್ಷಣಗಳು ಕಾಣಿಸ್ತಾ ಇದೆ, ಅಭಿವೃದ್ಧಿ ಆಗುವಂತ ಸ್ಥಿತಿ ಇದೆ. ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಅಮಾವಾಸ್ಯೆ ಕಳೆದ ನಂತರ ಮೇಷರಾಶಿಯವರಿಗೆ ಉತ್ತಮ ಫಲ ದೊರೆಯುವಂತ ಲಕ್ಷಣಗಳು ಬಹಳ ಇವೆ. ಎರಡನೇ ರಾಶಿಯಾಗಿ ಸಿಂಹ ರಾಶಿ. ಈ ಒಂದು ಸಿಂಹ ರಾಶಿಯಲ್ಲಿ ಚಂದ್ರ ಮತ್ತೆ ಬುಧ ಗ್ರಹದಿಂದ ಬಹಳನೇ ಉನ್ನತ ಸ್ಥಾನಕ್ಕೆ ಹೋಗುವಂತ ಲಕ್ಷಣಗಳಿವೆ. ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಏನಾದ್ರು ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ಕೆಲಸ ಕಾರ್ಯ ಹೊಸದಾಗಿ ಪ್ರಾರಂಭ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಅದು ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತ ಯೋಗ ಲಕ್ಷಣಗಳು ಕೂಡ ಬರುವಂತದ್ದು. ಈ ಒಂದು ಸಿಂಹ ರಾಶಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಮುಂಚೆಗಿಂತ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಬಹಳನೇ ಉನ್ನತ ಸ್ಥಾನದಲ್ಲಿ ಹೋಗುವಂಥದ್ದು ಚೆನ್ನಾಗಿರುವಂಥದ್ದು. ಇನ್ನು ಮೂರನೇ ರಾಶಿಯಾಗಿ ವೃಶ್ಚಿಕ ರಾಶಿ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಇರುವಂತವರು ರಾಜಯೋಗ ಭಾರಿ ಪ್ರಭಾವಿತವಾಗಿ ಬೀಳ್ತಾ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಇಷ್ಟಾರ್ಥಗಳು ಒಂದೊಂದಾಗಿ ನೆರವೇರುವಂತ ಸಂಗತಿಗಳು ಬಹಳ ಇದೆ. ನೀವು ಎಷ್ಟೋ ವರ್ಷದಿಂದ ವಾಹನ ತಗೊಳಕ್ಕಾಗದೆ, ಆಸ್ತಿ ಮಾಡಕ್ಕಾಗದೆ ಎಷ್ಟೇ ನೀವು ಕಷ್ಟಪಟ್ಟಿದ್ರು ಸಹ ಈ ಅಮಾವಾಸ್ಯೆ ಕಳೆದ ನಂತರ ಅದೆಲ್ಲದೂ ಸಹ ದೊರೆಯುವಂತ ರೀತಿಯಲ್ಲಿ ಆಸ್ತಿ ವಾಹನ ಖರೀದಿ ಮಾಡುವಂತ ರೀತಿಯಲ್ಲಿ ಸಾಕಷ್ಟು ಯೋಗ ಲಕ್ಷಣಗಳು ಕೂಡಿ ಬರ್ತಾ ಇದೆ. ವಿದೇಶ ಪ್ರವಾಸ ಯೋಗವೂ ಇದೆ, ವಿದೇಶದಲ್ಲಿ ವ್ಯಾಪಾರ ಮಾಡುವಂತ ಯೋಗವೂ ಇದೆ. ನೀವು ಪಡುವಂತ ಕಷ್ಟಕ್ಕೆ, ನೀವು ಪಡ್ತಾ ಇರುವಂತ ಪ್ರತಿಫಲಕ್ಕೆ ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಬಹಳ ಇದೆ. ನಾಲ್ಕನೇದಾಗಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇರುವಂತ ವ್ಯಕ್ತಿಗಳಿಗೆ ಮುಂಚೆ ಯಾವುದೆಲ್ಲ ಕೆಲಸ ಕಾರ್ಯಗಳು ಮಾಡಿ ನಷ್ಟ ಆಗಿರ್ತೀರಿ, ಆ ನಷ್ಟಗಳಿಗೆ ತದ್ವಿರುದ್ಧವಾಗಿ ಈ ಅಮಾವಾಸ್ಯೆ ಕಳೆದ ನಂತರ ಉನ್ನತ ಸ್ಥಾನದಲ್ಲಿ ಲಾಭ ಆಗುವಂತ ಸಂಗತಿಗಳು ಬಹಳ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿ ದೈವದ ಆಶೀರ್ವಾದದಿಂದ ನೆಮ್ಮದಿಯಾದ ಜೀವನವನ್ನು ಸಾಗಿಸ್ತೀರಿ. ನೀವು ಯಾವ್ದಾದ್ರು ಬಿಸ್ನೆಸ್ ಕೈಗೊಳ್ಳಬೇಕು, ಅದರಿಂದ ಅಭಿವೃದ್ಧಿ ಆಗಬೇಕು ಅನ್ನೋದು ನಿಮ್ಮ ಗಮನದಲ್ಲಿತ್ತು ಅಂತ ಹೇಳಿದ್ರೆ ಈ ಅಮಾವಾಸ್ಯೆ ಕಳೆದ ನಂತರ ಬಿಸ್ನೆಸ್ ನ ಪ್ರಾರಂಭ ಮಾಡಿ 100% ಅದು ನಿಮಗೆ ಯಶಸ್ವಿ ರೂಪದಲ್ಲಿ ಸಿಗುವಂಥದ್ದು. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ನಿಮ್ಮ ಇಷ್ಟಾರ್ಥ ದೇವರನ್ನು ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.